ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಸಖತ್ತಾಗಿರೋ ಪ್ರೊಮೋ ಬಂದಿದೆ. ಇಲ್ಲಿ ಗಿಲ್ಲಿಗೆ ರೂಲ್ಸ್ ಮಾಡೋದಕ್ಕಾಗುತ್ತಾ ಅಂತ ಹಾಕಿದ್ದಾರೆ. ಸೊ ಇಲ್ಲಿ ಗಿಲ್ಲಿ ಏನು ರೂಲ್ಸ್ ಮಾಡೋದೇನು ಬೇಕಾಗಿಲ್ಲ. ಅಲ್ಲಿ ರೂಲ್ಸ್ನ ಫಾಲೋ ಮಾಡಿ ಕರೆಕ್ಟಾಗಿ ಅವ್ರಿಗೆ ಟಕ್ಕರ್ ಕೊಟ್ಟರೆ ಸಾಕು. ಸೊ ಇವತ್ತಿನ ಎಪಿಸೋಡ್ ನೋಡಿದ್ರೆ ರೈಟ್ ಟ್ರ್ಯಾಕಲ್ಲಿ ಇದ್ದಾರೆ ಅಂತ ಅನಿಸುತ್ತೆ. ಆ್ಯಂಡ್ ಪ್ರೀವಿಯಸ್ ಎಪಿಸೋಡಲ್ಲಿ ಸ್ವಲ್ಪ ಮಿಸ್ ಆಗಿತ್ತು. ಬಟ್ ಇವಾಗ ಟ್ರ್ಯಾಕಲ್ಲಿ ಇದ್ದಾರೆ ಗಿಲ್ಲಿ ಅವರು ಅಂತ ಅನಿಸುತ್ತೆ. ಆಮೇಲೆ ಇಲ್ಲಿ ವ್ಯಾಲಿಡ್ ಪಾಯಿಂಟ್ ಇಟ್ಕೊಂಡು ಗಿಲ್ಲಿ ಅವರು ಮಾತಾಡ್ತಿದ್ದಾರೆ ಅಂತ ಅನಿಸುತ್ತೆ. ಆಮೇಲೆ ಇಲ್ಲಿ ಅತಿಯಾಗಿ ಮಾಡ್ತಿರೋ ಈ ಗೆಸ್ಟ್ಗಳಿಗೆ ಸರಿಯಾಗಿ ಅವರು ಕೊಡ್ತಾರೆ ಅಂತ ಅನ್ಕೊಂತೀನಿ. ಸೊ ಇವಾಗ ಪ್ರೋಮೋ ನೋಡ್ಕೊಂಡು ಬರೋಣ, ಮತ್ತೆ ಮಾತಾಡೋಣ ಬನ್ನಿ. ಗಿಲ್ಲಿ ಕೈಲಿ ಊಟ ಬಡಿಸ್ಕೊಂಡು ನೀವು ತಿನ್ಬೇಕು. ಎಲ್ಲ ರೂಲ್ಸ್ ಮಾಡಕ್ಕೆ ಆಯಾ ಅವ್ರ ಸರ್ವಿಸ್ ಅಲ್ಲಿ ಏನಾದ್ರು ಮಾಡಿದ್ರೆ ಮಾಡಿಸ್ಕೋಬೇಕು. ನೀವು ಊಟ ತಿಂದಾದ್ಮೇಲೆ ಗಿಲ್ಲಿ ತಿನ್ಬೇಕು. ಆ ಕಾರಣ ತಲೆ ಕೆಡ್ಸ್ಕೊಬಿಡ್ರಿ. ನಮ್ದ್ರಲ್ಲ ರೂಲ್ಸ್ ಮಾಡಕ್ಕಾಗಲ್ಲ. ರಕ್ಷೆ ಅದು ಇಲ್ಲಿ ಎಷ್ಟ್ ಸಲ ಹೇಳ್ಬೇಕು. ನಾವೇನು ಆಟಾಡಕ್ ಬಂದಿದೀವ ಅಭಿ? ಅವ್ನು ಗೋಡೆ ತಿನ್ಕೊಂಡು ಆರಾಮಾಗ ಅವನೇ. ನೀವು ಇಷ್ಟು ಜನ ಕಾಯ್ತಿದ್ದೀರ ಹೊಟ್ಟೆ ಅನ್ಕೊಂಡು 12 ಜನ ಅವ್ನಿಗೆ ಹೇಳಕ್ಕಾಗಲ್ಲ. ನಿಮ್ಗೆ ನಾಚಿಕೆ ಆಗಲ್ವಾ? ಇಲ್ಲ ನಾಳೆ ನಾನು ತೋರಿಸ್ತಿದ್ದೀರಾ? ಇಲ್ಲಿ ಆಕ್ಚುಲಿ ಮಂಜನ ಹೆಂಗಂದ್ರೆ ತುಂಬಾ ಅತಿಯಾಗಿ ಆಡ್ತಿದ್ದಾರೆ. ಗೆಸ್ಟ್ ಆಗಿ ಬಂದಿದಾರ, ಗೆಸ್ಟ್ ಆಗಿರ್ಬೇಕು, ಗೆಸ್ಟ್ ಆಗಿ ಹೋಗ್ಬೇಕು. ಅದು ಬಿಟ್ಟು ರೂಲ್ಸ್ ಮಾಡ್ತೀನಿ, ರೆಗ್ಯುಲೇಷನ್ ಮಾಡ್ತೀನಿ, ಅವ್ರನ್ನ ಇದನ್ ಮಾಡ್ತೀನಿ ಅಂದ್ರೆ ಆಮೇಲೆ ಇಲ್ಲಿ ಗೆಸ್ಟ್ಗಳದ್ದು ಲಿಮಿಟೇಷನ್ ಇಲ್ಲ ಅನ್ಸುತ್ತೆ. ಅವ್ರ ಗೆಸ್ಟ್ಗಳಾಗಿ ಬಿಹೇವಿಯರೇ ಮಾಡ್ತಿಲ್ಲ. ಅವ್ರು ಹೆಂಗ್ ಫೀಲ್ ಆಗ್ತಿದಾರೆ ಅಂದ್ರೆ ನಾನ್ ಸೀನಿಯರು, ಅವ್ರ ಜೂನಿಯರು, ನಾನು ಹೇಳಿದ್ದೆ ನಡಿಬೇಕು ಈ ಮಳೆನಿ ಅನ್ನೋ ತರ ಇದೆ ಅನ್ಸುತ್ತೆ. ಆಮೇಲೆ ರೂಲ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋದೆ ತುಂಬಾ ಜನ ತಪ್ಪು ಮಾಡ್ತಿದ್ದಾರೆ ಇಲ್ಲಿ. ಓಕೆ ಬಿಡ್ರಪ್ಪ, ಗೆಸ್ಟ್ಗಳೇನೋ ಗೆಸ್ಟ್ಗಳಾಗಿ ಬಂದಾರ. ಅಟ್ಲೀಸ್ಟ್ ನಮ್ಮ ಕಂಟೆಸ್ಟೆಂಟ್ ಈ ಸ್ಟಾಫ್ ಆಗಿ ವರ್ಕ್ ಮಾಡ್ತಿದಾರಲ್ಲ ಅವ್ರಿಗಾದ್ರೂ ಅರ್ಥ ಆಗ್ಬೇಕಲ್ಲ. ಒಂಚೂರು ರೂಲ್ಸ್ಗಳು ಅವ್ರಿಗೆ ಅರ್ಥ ಆಗ್ಬೇಕಲ್ವಾ? ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ಅವ್ರು ಹೇಳಿದ್ದೆಲ್ಲ ಕೇಳ್ಬೇಕು ಅನ್ನೋದು ಎಷ್ಟು ಮಟ್ಟಿಗೆ ಸರಿ ನಿಮ್ಗೆ ಅನ್ಸುತ್ತೆ ಹೇಳಿ? ಆಮೇಲೆ ಆಲ್ರೆಡಿ ಬಿಗ್ ಬಾಸ್ ಅವರು ಒಂದು ರೂಲ್ ಬುಕ್ ಅಲ್ಲಿ ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಯಾರಿಗೆ ಯಾವ ಕೆಲಸ ವಹಿಸಿರ್ತಾರೋ ಅದೇ ಕೆಲಸ ಮಾಡಬೇಕು ಅಂತ ಬಿಗ್ ಬಾಸ್ ಅವರು ರೂಲ್ ಬುಕ್ ಅಲ್ಲಿ ಕೊಟ್ಟಿರ್ತಾರೆ. ಅದನ್ನೆಲ್ಲ ಬಿಟ್ಟು ಬೇರೆ ಎಲ್ಲ ಮಾಡ್ತೀನಿ ಅಂದ್ರೆ ತಪ್ಪಾಗುತ್ತೆ ಅಲ್ವಾ? ಅದನ್ನ ಗಿಲ್ಲಿ ಅವರು ಸರಿಯಾಗಿ ವ್ಯಾಲಿಡ್ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಸೊ ಇಲ್ಲಿ ಇವ್ರಿಗೆ ಅರ್ಥನೇ ಆಗ್ತಿಲ್ವಾ ಅಂತಾನೆ ಗೊತ್ತಾಗ್ತಿಲ್ಲ. ಮೇನ್ ಇಲ್ಲಿ ಇರೋದು ಕ್ಯಾಪ್ಟನ್ ಅಲ್ವಾ, ಮ್ಯಾನೇಜರ್ ಇದಾರಲ್ಲ ಅಬ್ಬಿ ಅವ್ರಿಗೇನು ಅರ್ಥ ಆಗ್ತಿಲ್ವಾ? ಅವ್ರು ಹೇಗೆ ಹೇಳ್ತಿದಾರೆ ಹಂಗೆ ತಾಳಕ್ಕೆ ಕುಣಿತಾನೆ ಇದ್ದಾರೆ. ಅವ್ರಿಗೆ ಏನ್ ಬೇಕಾಗಿದೆ ಅಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಹೋಗ್ಬೇಕು, ಅವ್ರಿಗೆ ಟಿಪ್ಸ್ ಬೇಕು. ಸೊ ಬಂದಿರೋ ಗೆಸ್ಟ್ಗಳು ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂತ ಹೋದ್ರೆ ಏನಾಗಲ್ಲ, ಅವ್ರು ಹೇಳ್ದಂಗೆ ಕೇಳಿದ್ರೆ ನಮ್ಗೆಲ್ಲ ಸಿಗುತ್ತೆ ಅನ್ನೋ ತರ ಅವ್ರು ಆಡ್ತಿದ್ದಾರೆ. ಈ ತರ ಆಗಕತ್ರೆ ಗೇಮ್ ನಿಜ ಹೇಳಿ ಇಂಟ್ರೆಸ್ಟಿಂಗೇ ಇರಲ್ಲ. ಆಮೇಲೆ ನಿನ್ನೆ ನೀವು ನೋಡಿರ್ಬೋದು 2 ದಿನದಿಂದ ಯಾಕೋ ಸರಿಯಾಗಿ ಬರ್ತಾನೆ ಇಲ್ಲ ಎಪಿಸೋಡ್ಗಳು. ಆಮೇಲೆ ಇನ್ನೊಂದು ಏನಾಗ್ತಿದೆ, ಅವರು ತಪ್ಪು ಮಾಡಿದಾರಂತ ಇವ್ರು ಮಾಡ್ತಿದ್ದಾರೆ, ಇವ್ರು ತಪ್ಪು ಮಾಡಿದಾರಂತ ಅವ್ರು ಮಾಡ್ತಿದ್ದಾರೆ. ಆಮೇಲೆ ಇಲ್ಲಿ ಅತಿಥಿಗಳು ಮತ್ತೆ ಗೆಸ್ಟ್ಗಳು ಅನ್ನೋ ಕಾನ್ಸೆಪ್ಟ್ ಬಿಟ್ಟು ಎಲ್ಲರೂ ತಮ್ಮ ವೈಯಕ್ತಿಕವಾಗಿ ಆಡ್ತಿದ್ದಾರೆ ಅಂತ ಅನ್ಸುತ್ತೆ. ಸೊ ಇಲ್ಲಿ ವ್ಯಾಲಿಡ್ ಪಾಯಿಂಟ್ ಇಟ್ಕೊಂಡು ನಿನ್ನೆ ಅಶ್ವಿನಿ ಅವ್ರು ಮಾತಾಡಿದ್ರು, ಇವತ್ತು ಗಿಲ್ಲಿ ಅವ್ರು ಮಾತಾಡ್ತಿದ್ದಾರೆ. ಇದು ಬೇಕಾಗಿತ್ತು ಅಂತ ಅನ್ಸುತ್ತೆ. ನಿಮ್ಗೆ ಹೆಂಗ ಅನ್ಸುತ್ತೆ? ಸೊ ಇಲ್ಲಿ ನೀವು ಯಾವುದೇ ರೀತಿ ಮಾತಾಡ್ಬೋದು, ಹೆಂಗ್ ಬೇಕಾದ್ರೂ ಮಾತಾಡ್ಬೋದು, ಓಕೆನಾ? ಬಟ್ ರೂಲ್ಸ್ ತಕ್ಕಂಗೆ ಇರಬೇಕು ಅಷ್ಟೇ. ಸೊ ನೀವು ಮಾತಾಡ್ಬೇಕಾದ್ರೆ ಅಲ್ಲಿ ವ್ಯಾಲಿಡ್ ಪಾಯಿಂಟ್ ಇದೆಯಾ ಅಂತ ಅಷ್ಟೇ ನೋಡ್ತಾರೆ. ಬಟ್ ನಿನ್ನೆ ಮೊನ್ನೆ ನೀವು ಅಬ್ಸರ್ವ್ ಮಾಡಿದ್ರೆ, ಸೊ ನಿನ್ನೆ ನೀವು ನೋಡಿದಂಗೆ ಗಿಲ್ಲಿ ಅವರು ತಮಾಷೆ ಎಲ್ಲ ಮಾಡಕ್ ಹೋದ್ರು, ಅದು ಅತಿ ಆಯ್ತು, ಅತಿರೇಕ ಆಗಿ ಅದು ತಪ್ಪುಗಳು ಆಗಿದ್ದೆ ಅವ್ರ ಕಡೆಯಿಂದ. ಬಟ್ ಕಡೆಯಿಂದನೂ ರಿಯಾಕ್ಷನ್ ಬರ್ತಿತ್ತು, ಇವ್ರ ಕಡೆಯಿಂದನೂ ರಿಯಾಕ್ಷನ್ ಬರ್ತಿತ್ತು. ಬಟ್ ಕಂಪ್ಲೀಟ್ಲಿ ಏನೇನೋ ಆಗ್ತಿತ್ತು ಅದು ನಿಜ ಹೇಳ್ಬೇಕಂದ್ರೆ ಅವಾಗ. ಸೊ ಇವತ್ತು ಒಂದು ಪಾಯಿಂಟ್ ಇದೆ, ಆ ಪಾಯಿಂಟಿಗೆ ಒಂದು ವ್ಯಾಲಿಡ್ ಕೊಡ್ತಾರೆ ಅಂತ ಅನ್ಕೊಂತೀನಿ ಗಿಲ್ಲಿ ಅವರು. ಆಮೇಲೆ ಗಿಲ್ಲಿ ಅವರು ಟ್ರ್ಯಾಕಿಗೆ ಬಂದಿದ್ದಾರೆ ಅಂತ ಅನ್ಕೊಂತೀನಿ. ಸೊ ನಿಜ ಹೇಳ್ಬೇಕಂದ್ರೆ ಗಿಲ್ಲಿ ಅವ್ರ ಕಡೆಯಿಂದ ನಾ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಗಾಯ್ಸ್ ನಿಮಗೇನು ಅನ್ಸುತ್ತೆ? ಇಲ್ಲಿ ಬಂದಿರೋರು ಗೆಸ್ಟ್ಗಳಾಗಿದ್ದಾರಾ, ಸ್ಟಾಫ್ಗಳಾಗಿದ್ದಾರಾ? ಆಮೇಲೆ ಇಲ್ಲಿ ಯಾರ್ಯಾರಿಗೆ ಜವಾಬ್ದಾರಿ ವಹಿಸಿದಾರಲ್ಲ ಅವರೆಲ್ಲ ಜವಾಬ್ದಾರಿ ತಕ್ಕಂಗೆ ಮಾಡ್ತಿದ್ದಾರಾ? ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆಮೇಲೆ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡೋಣ. ಓಕೆ ನೋಡ್ರಿ, ಇಲ್ಲಿ ಮಂಜಣ್ಣ ಅವರು ಆರ್ಡರ್ ಮಾಡ್ತಿದ್ದಾರೆ. ಮಂಜಣ್ಣಗೆ ಏನಾದ್ರು ಬಿಗ್ ಬಾಸ್ ಹೇಳಿದಾರಾ ಇದನ್ನ ಆರ್ಡರ್ ಮಾಡಿ ಅಂತ? ಈ ಅಧಿಕಾರನ ಯಾರು ಕೊಟ್ಟಿದ್ದಾರೆ ಅವ್ರಿಗೆ? ಸೊ ಇವ್ರು ಇವಾಗ ಅತಿಥಿಯಾಗಿ ಬಂದಿದ್ದಾರೆ. ಅತಿಥಿಗಳು ಏನ್ ಮಾಡ್ಬೇಕು? ಅತಿಥಿಗಳಾಗಿರ್ಬೇಕು. ಅಲ್ಲಿರೋ ಸ್ಟಾಫ್ಗಳಿಗೆ ಅವ್ರ ಕೆಲಸ ಹೇಳಬೇಕು, ಅಷ್ಟೇ ಅವ್ರ ಕೆಲಸ ಅಲ್ವಾ? ಕಾನ್ಸೆಪ್ಟ್ ಇಷ್ಟು ಸಿಂಪಲ್ ಆಗಿದೆ ಅಂದ್ರೆ ಅಷ್ಟು ಸಿಂಪಲ್ ಆಗಿದೆ. ಬಟ್ ಇವರು ಅದನ್ನ ಫುಲ್ಲಿ ಕಾಂಪ್ಲಿಕೇಟೆಡ್ ಮಾಡ್ತಿದ್ದಾರೆ. ಆಮೇಲೆ ಗೆಸ್ಟ್ಗಳು ಲಿಮಿಟ್ನ ಕ್ರಾಸ್ ಮಾಡ್ತಿದ್ದಾರೆ. ಆಮೇಲೆ ಅವ್ರು ಹೇಳ್ತಿದ್ದಾರೆ ಇವರೇ ಮಾಡಬೇಕು, ಇವ್ರು ಇದನ್ನೇ ಮಾಡಬೇಕು ಅಂತ ಅವ್ರಾಗಿ ಆರ್ಡರ್ ಮಾಡ್ತಿದ್ದಾರೆ. ಇಲ್ಲಿ ಕ್ಲಿಯರ್ ಕಟ್ ಆಗಿ ತೋರಿಸ್ತಾ ಇದ್ದಾರೆ ಅವರು ಗೆಸ್ಟ್ಗಳು ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಈ ಬಂದಿರೋ 5 ಗೆಸ್ಟ್ಗಳ ಕಣ್ಣು ಗಿಲ್ಲಿ ಮೇಲೆ ಇದೆ ಅಂತ ಸತ್ಯವಾಗ್ಲೂ ಗೊತ್ತಾಗುತ್ತೆ. ಆಮೇಲೆ ಗಿಲ್ಲಿಗೆ ಅದು ಮಾಡು ಇದು ಮಾಡು ಅಂತ ಹೇಳೋ ರೈಟ್ಸೇ ಇಲ್ಲ. ಅವ್ರದ್ದೇನಾದ್ರು ತಪ್ಪಾಯ್ತಾ ಮ್ಯಾನೇಜರ್ ಇದ್ದಾರೆ, ಮ್ಯಾನೇಜರ್ ಹೇಳಿ. ಇವಾಗ ಒಂದು ಹೋಟೆಲ್ಗೆ ಹೋಗಿರ್ತೀವಿ ನಾವು, ಹೋಟೆಲಲ್ಲಿ ಸ್ಟಾಫ್ಗಳು ತಪ್ಪು ಮಾಡಿದ್ರೆ ಮ್ಯಾನೇಜರ್ಗೆ ಹೇಳ್ತೀವಿ ನಾವು. ಅದು ಬಿಟ್ಟು ನೀನು ಇದನ್ನೇ ಮಾಡಬೇಕು, ನೀ ಇದು ಮಾಡು ಅಂತ ಯಾವತ್ತಾದ್ರೂ ಅಂತಾರೆ? ಹಂಗಂದ್ರೆ ಹೋಟೆಲಿಂದ ಓಡಿಸ್ತಾರೆ ನಮ್ಮನ್ನ. ಆಮೇಲೆ ಗಾಯ್ಸ್ ಇಲ್ಲಿ ನಿಜ ಹೇಳ್ಬೇಕಂದ್ರೆ ಮೇನ್ ಪ್ರಾಬ್ಲಮ್ ಆಗ್ತಿರೋದು ಯಾರಿಂದ ಗೊತ್ತಾ? ಅಭಿಯಿಂದ. ಅಭಿ ಮ್ಯಾನೇಜರ್ ತಾನೇ ಅಲ್ಲ. ತಮ್ಮ ಸ್ಟಾಫ್ಗಳನ್ನ ಯಾರಾದರೂ ಬಿಟ್ಕೊಡ್ತಾರಾ? ಓಕೆ ಅವ್ರನ್ನ ಬೈತಿರ್ಬೋದು ಸೈಡಿಗೆ ಕರ್ಕೊಂಡು ಹೋಗಿ. ಆದರೆ ಹೋಟೆಲ್ಗಳಲ್ಲಿ ನೋಡಿರ್ಬೇಕು, ಇದ್ರಿಗೆ ಕಸ್ಟಮರ್ ಮುಂದೆ ಯಾರಾದರೂ ಸ್ಟಾಫ್ಗಳನ್ನ ಬೈತಾರಾ? ಸೊ ಅದು ಕಾನ್ಸೆಪ್ಟ್ ಅವ್ರಿಗೆ ಅರ್ಥ ಆಗಿದೆ ಇಲ್ಲ ನಂಗೆ ಗೊತ್ತಾಗ್ತಿಲ್ಲ. ಇಲ್ಲಿ ಅಭಿ ಅವರು ಒಂದು ಒಳ್ಳೆ ಅಪರ್ಚುನಿಟಿನ ಮಿಸ್ ಮಾಡ್ಕೊತಿದ್ದಾರೆ ಅಂತ ನನಗನ್ಸುತ್ತೆ. ಅವ್ರು ಏನು ಅನ್ನೋದನ್ನ ತೋರಿಸ್ಬೇಕಾಗಿತ್ತು ಇಲ್ಲಿ. ಗೆಸ್ಟ್ಗಳು ಮತ್ತೆ ಸ್ಟಾಫ್ಗಳ ನಡುವೆ ಅವ್ರೊಂಥರ ಬ್ರಿಡ್ಜ್ ಇದ್ದಂಗೆ. ಅವರು ಎರಡನ್ನೂ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ಬೇಕಂದ್ರೆ ಅಷ್ಟು ಚೆನ್ನಾಗಿ ಮಾಡಬೇಕು. ಒಂಥರ ಹೀರೋ ಆಗಿ ಕಾಣ್ತಿದ್ರು ಒಂದು ವೇಳೆ ಅವರು ರೈಟ್ ಕಾಲ್ ತೊಗೊಂಡಿದ್ರೆ.
ಸೊ ಇನ್ನು ಟೈಮ್ ತುಂಬಾ ಕಡಿಮೆ ಇದೆ, ಇದರಲ್ಲಿ ಏನ್ ಮಾಡ್ತಾರೋ ನೋಡ್ಬೇಕು. ಸೊ ಇಲ್ಲಿ ಗಿಲ್ಲಿಯವರು ಒಂದು ಪಾಯಿಂಟ್ ಹೇಳ್ತಾರೆ, ಅವರು ರೂಲ್ಸ್ ಗಳನ್ನ ಮಾಡಕ್ಕಾಗಲ್ಲ, ಅವ್ರ ಕಡೆ ಏನ್ ಮಾಡಿಸ್ಕೋಬೇಕು ಅಂತ. ನಿಜ ಹೇಳ್ಬೇಕಂದ್ರೆ ಇದು ನಿಜವಾಗ್ಲೂ ವ್ಯಾಲಿಡ್ ಪಾಯಿಂಟ್. ಸೊ ಇಲ್ಲಿ ಬಿಗ್ ಬಾಸ್ ಅವರು ಒಂದ್ ರೂಲ್ ಮಾಡಿದಾರೆ ಅಂದ್ರೆ ಅದನ್ನ ಚೇಂಜ್ ಮಾಡೋ ಅಧಿಕಾರ ಯಾರ್ಯಾರಿಗೂ ಇಲ್ಲ ಇಲ್ಲಿ. ಸೊ ಇಲ್ಲಿ ಗಿಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಒಬ್ಬ ಸ್ಟಾಫ್ ಆಗಿ ಇಟ್ಕೊಂಡು, ಒಬ್ಬ ಕಂಟೆಸ್ಟೆಂಟ್ ಆಗಿ ಇಟ್ಕೊಂಡು ಅವರು ವ್ಯಾಲಿಡ್ ಪಾಯಿಂಟ್ ನ ಮಾತಾಡ್ತಿದ್ದಾರೆ. ಹೌದು, ಇಲ್ಲಿ ರೂಲ್ಸ್ ಯಾರು ಮಾಡಕ್ಕಾಗಲ್ಲ ಅಂತ ಹೇಳಿ. ಸೊ ಇಲ್ಲಿ ಡಿಪಾರ್ಟ್ಮೆಂಟ್ಗಳನ್ನ ಮಾಡಿದ್ದಾರೆ, ಈ ಡಿಪಾರ್ಟ್ಮೆಂಟ್ಗಳು ಇದನ್ನೇ ಮಾಡಬೇಕು ಅಂತ ಹೇಳಿ, ಓಕೆನಾ. ಬಟ್ ಇಲ್ಲಿ ಮಂಜನ್ ಅವರು ನಿನ್ನೊಂದು ಲೈವ್ ಅಲ್ಲಿ ನೋಡಿರ್ಬೇಕು ನೀವು, ಗಿಲ್ಲಿ ಅವ್ರಿಗೆ ನೀರು ಟೇಬಲ್ ಮೇಲೆ ಹಾಕಿ ಒರ್ಸೋದಕ್ ಬಾ ಅಂತ ಆ ತರ ಎಲ್ಲ ಮಾಡಿದ್ರು. ಸೊ ಎಲ್ಲ ಕ್ಲೀನಿಂಗ್ನು ಇವ್ರಿಗೆ ಯಾರು ಗಿಲ್ಲಿ ಅವ್ರಿಗೆ ಕೊಡ್ತಾ ಇದ್ರು. ಬರೀ ಗಿಲ್ಲಿದೇನ್ ಕೆಲಸ, ವೇಟರ್ ಅಲ್ವಾ, ವೇಟರ್ ಕೆಲಸ ಅಷ್ಟೇ ಮಾಡ್ಬೇಕು ಅವರು, ಕ್ಲೀನಿಂಗ್ ಕೆಲಸ ಅಲ್ಲ. ಸೊ ಇದೆಲ್ಲ ಗೆಸ್ಟ್ಗಳು ಮಾಡ್ತಿದಾರೆ ಅಂದ್ರೆ ಇಲ್ಲಿ ಸ್ಟ್ಯಾಂಡ್ ತಗೋಬೇಕಾಗಿದ್ದಾರೋ ಯಾರು, ಅಭಿ ಅವರು, ಓಕೆನಾ. ಅಭಿ ನಿಜ ಹೇಳ್ಬೇಕಂದ್ರೆ ಯಾವ ಕೆಲಸನೂ ಮಾಡ್ತಿಲ್ಲ, ಅಟ್ಲೀಸ್ಟ್ ಮ್ಯಾನೇಜರ್ ಆಗಿ ರೆಸ್ಪಾನ್ಸಿಬಿಲಿಟಿ ಏನಾದ್ರೂ ತಗೊಂತಿದ್ದಾನ, ಅದನ್ನೂ ಇಲ್ಲ. ಆಮೇಲೆ ಇಲ್ಲಿ ಮಂಜನ ಅಂತಾನೆ ನೀವೆಲ್ಲ ಊಟ ತಿಂದಾದ್ಮೇಲೆ ಗಿಲ್ಲಿ ಊಟ ಮಾಡ್ಬೇಕು, ಈ ತರ ಆರ್ಡರ್ ಮಾಡಕ್ಕೆ ಅವ್ರು ಯಾರು ಗುರು? ಮಂಜನ ಈ ತರ ಹೆಂಗ್ ಮಾಡ್ತಿದ್ದಾನೆ ನಿಜ ಇದು ತಪ್ಪು. ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಆಗೋದು ಸಹಜ, ಓಕೆನಾ. ಆದ್ರೆ ಈ ತರ ಕಂಪ್ಲೀಟ್ಲಿ ನನ್ನ ಕಂಟ್ರೋಲ್ನಾಗ ತಗೊಂತೀನಿ ಅನ್ನೋದು ತಪ್ಪು. ಆಮೇಲೆ ಇಲ್ಲಿ ಇನ್ನೊಂದು ಏನ್ ಬೇಜಾರಾಗ್ತಿದೆ ಅಂದ್ರೆ, ಅವಾಗಲೇ ಹೇಳಿದೆ, ಅಬ್ಬಿ ಅವರು ಏನು ಮಾಡ್ತಿಲ್ಲ ಗುರು. ಅವರು ಇದನ್ನ ಸ್ಟ್ಯಾಂಡ್ ತಗೋಬೇಕು, ನನ್ನ ಸ್ಟಾಫನ್ನ ನಾನು ಬಿಟ್ಟು ಕೊಡಬಾರ್ದು, ಅವ್ರದ್ದು ಏನ್ ಕೆಲಸ ನಾನು ಅದನ್ನೇ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಾಗ್ತಿಲ್ವಾ ಅಂತ ಬೇಜಾರಾಗ್ತಿದೆ ನಿಜ. ಗಿಲ್ಲಿ ಒಂದ್ ಮಾಡ್ತಾರೆ, ತಲೆ ಕೆಸ್ಕೊಬೇಡ್ರೆ ನಡ್ರನೋ ಅಂತೆ. ಇಲ್ಲಿ ಸ್ವಲ್ಪ ಜನ ಏನ್ ಅನ್ಕೊಂತಾರೆ, ಗಿಲ್ಲಿ ಸ್ಟಾಫ್ ಆಗಿ ವರ್ಕ್ ಮಾಡ್ತಿಲ್ಲ ಅಂತ ಅಂತಾರೆ. ಬಟ್ ನಿಜ ಹೇಳ್ಬೇಕಂದ್ರೆ ಅವ್ರು ತಗೊಂಡಿರೋ ರೈಟ್ ಕಾಲ್ ಅಂತ ಅನ್ಸುತ್ತೆ. ನೋಡಿ, ಅವ್ರಿಗೆ ಇವಾಗ ಹೇಳೋ ಅವಶ್ಯಕತೆನೇ ಇಲ್ಲ, ಅವ್ರ ಕೆಲಸ ಅವ್ರು ಮಾಡ್ತಾರೆ, ರೂಲ್ಸ್ ಮಾಡೋದು ಯಾರ್ದು? ಸೊ ಇಲ್ಲಿ ಗೆಸ್ಟ್ ಅಂತ ಬಂದಾಗ ಮಂಜನ್ನದು ತಪ್ಪಾಗುತ್ತೆ. ಅದನ್ನ ಮಾಡಬೇಡಿ, ಇದನ್ನ ಮಾಡಬೇಡಿ, ನೀವು ಇದನ್ನೇ ಮಾಡಿ ಅಂತ ಹೇಳ್ಕೊಂಡು ಹೋಗೋದು ನಿಜ ತಪ್ಪು. ಸೊ ಇವಾಗ ಬಂದಿರೋ ಗೆಸ್ಟ್ಗಳಿಗೆ ಏನ್ ಕೊಟ್ಟಿದ್ದಾರೆ, ಸ್ಟಾಫ್ಗಳಿಗೆ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ಗೆ ಕ್ಲೀನಿಂಗ್ ಅಲ್ಲಿ ಅವ್ರಿಗೆ ಗೋಳೈಕೊಳ್ಳಿ. ಆಮೇಲೆ ಇದನ್ನ ವೇಟರ್ಗೆ ಏನ್ ತರಿಸ್ಬೇಕು ಅವ್ರ ಕಡೆಯಿಂದ ತರಿಸಿ. ಕುಕ್ಕಿಂಗ್ ಡಿಪಾರ್ಟ್ಮೆಂಟ್ ಕುಕ್ಕಿಂಗ್ ಏನೇ ನಿಮಗೆ ಬೇಕಾದನ್ನ ಆರ್ಡರ್ ಮಾಡಿ, ನೀವು ಆ ವೇನಲ್ಲಿ ಗೋಳೈಕೊಳ್ಳಿ. ಅದು ಬಿಟ್ಟು ಗಿಲ್ಲಿನೊಬ್ಬನ್ನೇ ಟಾರ್ಗೆಟ್ ಮಾಡಿ ಗೋಳೈಕೊಳ್ಳೋದು ಇದು ಯಾವ ಲೆಕ್ಕ? ಗಿಲ್ಲಿನೇ ಊಟ ಉಣ್ಬಾರ್ದು, ನೀವೆಲ್ಲ ಆದ್ಮೇಲೆ ಊಟ ಉಣ್ಬೇಕು ಅನ್ನೋದು ಯಾವ ಲೆಕ್ಕ? ಆಮೇಲೆ ಇಲ್ಲಿ ಗಿಲ್ಲಿನೇ ಏನು ಕ್ಲೀನಿಂಗು ಮಾಡಬೇಕು, ವೇಟ್ರಿಂಗು ಮಾಡಬೇಕು, ಆಮೇಲೆ ಊಟನೂ ಉಣ್ಬಾರ್ದು. ಮಂಜನ್ನ ಹೇಳಿದ್ದು ನಿಜವಾಗ್ಲೂ ನನಗೆ ಇಷ್ಟ ಆಗಿಲ್ಲ. ಸೊ ಇವಾಗ ರಕ್ಷಿತಾ ಇದನ್ನ ತಗೊಂಡ್ ಬರ್ತಿರ್ತಾರೆ, ಅವಾಗ ಮಂಜನ್ ಹೇಳ್ತಾರೆ, ರಕ್ಷಿತಾ ನಿನಗೆ ಯಾರು ತಗೊಂಡ್ ಬಂದಿದ್ಯಾ ಅಂತ ಹೇಳ್ತಾರೆ ಅಲ್ವಾ. ಇಲ್ಲಿ ಮಂಜನ್ನ ಯಾರ್ರೀ ಅದನ್ನ ಹೇಳೋದಕ್ಕೆ? ಅವ್ರು ಗೆಸ್ಟ್ ಆಗಿ ಬಂದಿರ್ತಾರೆ ತಾನೆ, ಗೆಸ್ಟ್ ಆಗಿರಬೇಕು. ಅದು ನೀ ಯಾಕೆ ತಗೊಂಡ್ ಬಂದಿ, ನಾನು ಈ ಮನೇಲಿ ಕಂಟೆಸ್ಟೆಂಟ್ ಅನ್ನೋ ತರ ಯಾಕೆ ಮಾಡ್ತಿದ್ದಾರೆ ಮಂಜನ್ನ ಅವರು? ಮಂಜನಿಗೆ ಎಲ್ಲ ಅಧಿಕಾರನ ಕೊಟ್ಬಿಟ್ಟಿದಾರಾ, ಬ್ಯಾಚುಲರ್ ಪಾರ್ಟಿ ಅಂತ ಹೇಳಿ ಮಜಾ ಮಾಡಪ್ಪ ಅಂತ ಹೇಳಿ. ನಿಜ ಇವ್ರು ಪಾರ್ಟಿ ಮಾಡೋದಕ್ಕೆ ಬಂದಿದಾರಾ, ಏನ್ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಅರ್ಥನೇ ಆಗ್ತಿಲ್ಲ. ಕರ್ಮ ಗುರು. ಇಲ್ಲಿ ಮಂಜನ ಒಂದ್ ಮಾತು ಹೇಳ್ತಾನೆ, ನಾವು ಆಟ ಆಡೋದಕ್ಕೆ ಬಂದಿದೀವಿ ಅಭಿ ಅಂತ. ನನಗನ್ಸುತ್ತೆ ಇವ್ರು ಆಟ ಆಡೋದಕ್ಕೆ ಬಂದಿದ್ದಾರೆ ಅಂತ. ಬಟ್ ಇಲ್ಲಿ ಗಿಲ್ಲಿ ಮಾತ್ರ ಸಖತ್ತಾಗಿ ಉರಿಸ್ತಿದ್ದಾನೆ, ನನಗಂತೂ ಫುಲ್ ಖುಷಿ ಆಗ್ತಿದೆ. ಆಮೇಲೆ ಗಿಲ್ಲಿದು ವ್ಯಾಲಿಡ್ ಪಾಯಿಂಟ್ ಇದೆ ಉರ್ಸೋದ್ರಲ್ಲೂ ಕೂಡ. ಅಂಡ್ ಇಲ್ಲಿ ಪಕ್ಕ ಹೇಳ್ತೀನಿ, ಗೆಸ್ಟ್ ಆಗಿ ಬಂದಿರೋರು ತಪ್ಪು ಮಾಡಿದ್ದಾರೆ. ಪ್ರೋಮೋ ನೀವು ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ಮಂಜನ ಒಂದು ಮಾತು ಹೇಳ್ತಾನೆ, ಗಿಲ್ಲಿ ತಿನ್ಕೊಂತ ಆರಾಮಾಗಿದ್ದಾರೆ, ನೀವು 12 ಜನ ಹೊಟ್ಟೆ ಹಸ್ಕೊಂಡು ನಿಂತಿದ್ದೀರಾ ಅಂತ ಹೇಳ್ತಾನೆ. ನನಗೇನು ಅನ್ಸುತ್ತೆ ಅಂದ್ರೆ, ಇಲ್ಲಿ ಎಲ್ಲರನ್ನೂ ಗಿಲ್ಲಿ ವಿರುದ್ಧ ಎತ್ತು ಕಟ್ಟೋದಕ್ಕೆ ಇವ್ರು ರೆಡಿ ಆಗಿದ್ದಾರೆ ಅಂತ ನನಗನ್ಸುತ್ತೆ. ಆಮೇಲೆ ನಂಗೆ ಇದೊಂದು ಬೇಜಾರು ಏನಾಗಿತ್ತು ಗೊತ್ತಾ, ಗಿಲ್ಲಿಗೆ ಇವ್ರು ಮಾಡ್ತಿರೋ, ಈ ಗೆಸ್ಟ್ಗಳು ಬಂದಿರೋ ಮಾಡ್ತಿರೋ ಸ್ಟ್ರಾಟಜಿ ಯಾಕೆ ಅರ್ಥ ಆಗೋಲ್ದು ಅಂತ. ಸೊ ಗಿಲ್ಲಿ ಹೆಂಗಂದ್ರೆ, ಒಂದು ಏನಾದ್ರೂ ಕಾನ್ಸೆಪ್ಟ್ ಅಥವಾ ಏನಾದ್ರೂ ಇತ್ತಂದ್ರೆ ಅದನ್ನ ಚೆನ್ನಾಗಿ ಅಬ್ಸರ್ವ್ ಮಾಡಿ ಅನಲೈಸ್ ಮಾಡಿ ಮಾಡುವಂತ ವ್ಯಕ್ತಿ. ಒಂಥರ ಏನಂತಾರೆ, ಇಂಟೆಲಿಜೆಂಟ್, ಅದು ಇನ್ಬಿಲ್ಟ್ ಇಂಟೆಲಿಜೆಂಟ್ ಅಂತಾರಲ್ಲ ಆ ಥರ ವ್ಯಕ್ತಿ ಅವನು. ಆದರೆ 2 ದಿನದಿಂದ ನಾನು ಅಬ್ಸರ್ವ್ ಮಾಡ್ತಿದ್ದೀನಲ್ಲ, ಯಾಕೆ ಅವನು ಇವ್ರು ಮಾಡ್ತಿರೋದು ಅರ್ಥ ಆಗ್ಲಿಲ್ಲ ಅಂತ ನನಗನ್ನಿಸ್ತು. ನಿಜ ಹೇಳ, ನಾನು ನಿನ್ನೆ ಲೈವಲ್ಲಿ ನೋಡ್ತಿರ್ಬೇಕಾದ್ರೆ ನನಗಿಷ್ಟು ಬೇಜಾರಾಯ್ತು ಅಂದ್ರೆ, ನೀ ಇವತ್ತು ಪ್ರೋಮೋ ನೋಡಿದ ಮೇಲೆ ನನಗೊಂಥರ ಕಣ್ಣಲ್ಲಿ ನೀರು ಬಂದಂಗಾಯ್ತು ಗುರು. ಎಷ್ಟು ಗೋಳೈಕೋತಿದ್ದಾರೆ ಅಂದ್ರೆ ಅಷ್ಟು ಗೋಳೈಕೋತಿದ್ದಾರೆ ಅಪ್ಪನ್ನ. ಒಂದು ರೂಲ್ಸ್ ಇದೆ, ಆ ರೂಲ್ಸ್ ತಕ್ಕಂಗೆ ಮಾಡಬೇಕು, ಅದನ್ನ ಬಿಟ್ಟು ಲಿಮಿಟ್ ಕ್ರಾಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ನಿನ್ನೆ ನೋಡಿರ್ಬೋದು ನೀವು, ತಮಾಷೆ ಮಾಡಕ್ ಹೋದ್ರು ಸೀರಿಯಸ್ ಆಯ್ತು ಅದು. ಸೊ ಗಿಲ್ಲಿಯವರು ತಮ್ಮ ತಪ್ಪುಗಳನ್ನ ಅರ್ಥ ಮಾಡ್ಕೊಂಡು ಇವತ್ತು ವ್ಯಾಲಿಡ್ ಪಾಯಿಂಟ್ ಇಟ್ಕೊಂಡು ಟಕ್ಕರ್ ಕೊಡ್ತಿದಾರಲ್ಲ, ಖುಷಿ ಆಗ್ತಿದೆ. ಇವಾಗ ಆಡ್ತಿರುವಂತ ರೀತಿನೂ ಚೆನ್ನಾಗಿದೆ. ಇಲ್ಲೇ ಮಂಜನ ಹೇಳ್ತಾನೆ, 12 ಜನಗಳ ಇದ್ಕೊಂಡು ನಿಮ್ಗೆ ನಾಚಿಕೆ ಆಗಲ್ವಾ ಅಂತ. ಇಲ್ಲಿ ಕ್ಲಿಯರ್ ಕಟ್ ಆಗಿ ಕಾಣ್ತಿದೆ, ಮಂಜನ್ನ ಗಿಲ್ಲಿನ ಟಾರ್ಗೆಟ್ ಮಾಡಿ 12 ಜನನ ಅವನ ವಿರುದ್ಧ ಎತ್ತು ಕಟ್ಟೋದಕ್ಕೆ ನಿಂತಿದ್ದಾನೆ ಅಂತ. ಬಂದಾಗಿಂದ ಅವ್ರ ಕಡೆಯಿಂದ ತಪ್ಪಾಯ್ತು, ಇವ್ರ ಕಡೆಯಿಂದ ತಪ್ಪಾಯ್ತಾಯ್ತಾ. ಬಟ್ ಬಂದಾಗಿಂದ ಗಿಲ್ಲಿ ಒಬ್ಬನ್ನೇ ಟಾರ್ಗೆಟ್ ಮಾಡೋದು ಯಾವ ಸರಿ? ಸೊ ಇಲ್ಲಿರೋ ಸ್ಪರ್ಧಿಗಳು ಅವ್ರಿಗೆ ಸ್ಟ್ಯಾಂಡ್ ತಗೋತಿದಾರ. ನೀನು ಎಪಿಸೋಡ್ ನೋಡಿರ್ಬೇಕು ನೀವು, ರೋಸ್ಟಿಂಗ್ ವಿಚಾರದಲ್ಲಿ ಎಷ್ಟೋ ಜನ ಗಿಲ್ಲಿಗೆ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಮಾಡು ಆ ತರ ಮಾಡು ಅಂತ ಅಂದ್ರು. ಲಾಸ್ಟಿಗೆ ರೋಸ್ಟಿಂಗ್ ಮುಗಿದ ಮೇಲೆ ಹೊರಗಡೆ ಬಂದ್ರಲ್ವಾ ಗಿಲ್ಲಿ ಅವರು, ಆ ಟೈಮಲ್ಲಿ ಜಾನ್ವರಿ ಹೇಳ್ತಾರೆ ನೀವು ಸಖತ್ತಾಗಿ ಮಾಡಿದೆ ಅಂತ ಅಲ್ವಾ. ಸೊ ಬೈಬೇಕಾದ್ರೆ ಯಾರು ಬಂದು ಅದು ಸರಿ ತಪ್ಪು ಅಂತ ಹೇಳಿಲ್ಲ. ಇವಾಗ ಎಲ್ಲರೂ ಸುಮ್ಮನೆ ಇದ್ದಾರೆ. ಏನಾಗ್ತಿದೆ ಅಂದ್ರೆ, ತಪ್ಪುಗಳನ್ನ ಎಲ್ಲರೂ ಗಿಲ್ಲಿ ಮೇಲೆ ಹೊರಿಸ್ಕೊಂಡು ತಾವು ಆರಾಮಾಗಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಇದು ತಪ್ಪು ಮಾಡ್ತಿದ್ದಾರೆ. ನನಗೆ ಯಾಕೋ ಈ ಸಲ ಸುದೀಪ್ ಸರ್ ಚೆನ್ನಾಗಿ ತಗೊಂತಾರೆ ಅನ್ಸುತ್ತೆ ಕ್ಲಾಸ್. ಆಮೇಲೆ ಮಂಜನ ಹೇಳ್ತಾರೆ, ನಾನು ತೋರಿಸ್ತೀನಿ ಬೇರೆ ಆಟ ಅಂತ. ತೋರಿಸು ಗುರು, ನಾವು ನೋಡ್ತಾ ಇದೀವಿ, ಲೈವ್ ನೋಡ್ತೀವಿ, ಪ್ರೋಮೋನು ನೋಡ್ತೀವಿ, ಎಪಿಸೋಡು ನೋಡ್ತೀವಿ ಅಲ್ವಾ. ಆಮೇಲೆ ಈ ಪಾಯಿಂಟ್ ಅಲ್ಲಿ ಗಿಲ್ಲಿ ಕರೆಕ್ಟ್ ಆಗಿದ್ದಾರೆ. ಮಂಜನ ಆಗಿರ್ಬೋದು, ಬೇರೆ ಗೆಸ್ಟ್ಗಳಾಗಿದ್ರು ಈ ತರ ದಬ್ಬಾಳಿಕೆ ಎಲ್ಲ ಮಾಡಂಗಿಲ್ಲ.
ಆಮೇಲೆ ಇಲ್ಲಿ ಮ್ಯಾನೇಜರ್ ಕೂಡ ಒಂದು ಚೆನ್ನಾಗಿ ಪಾತ್ರ ನಿಭಾಯಿಸಬಹುದಾಗಿತ್ತು, ಅದರಲ್ಲಿ ಅವ್ರು ಫೇಲ್ ಆಗ್ತಿದ್ದಾರೆ ಅಂತ ನನಗೆ ಅನಿಸ್ತಿದೆ. ಆಮೇಲೆ ಇಲ್ಲಿ ಏನು ಅನಿಸುತ್ತೆ ಅಂತಂದ್ರೆ ಮ್ಯಾನೇಜರ್ ಒಂದು ಬ್ರಿಡ್ಜ್ ಆಗಬೇಕಾಗಿತ್ತು. ಆಮೇಲೆ ಸ್ಟಾಫ್ಗಳನ್ನು ಪ್ರೊಟೆಕ್ಟ್ ಮಾಡಬೇಕು, ಗೆಸ್ಟ್ಗಳಂತೆ ಟ್ರೀಟ್ ಮಾಡಬೇಕಾಗಿತ್ತು ಅಂತ ನನಗನ್ಸುತ್ತೆ. ನಿಮಗೆ ಏನು ಅನಿಸುತ್ತೆ ಗೈಸ್? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗೋಣ.